Good morning to all. Welcome to Sulabha Academic English channel. English is easy. I am Nagunina, Assistant Professor of English, the Department of Collegiate and Technical Education. In today's class, I am going to explain an essay by Dr. APJ Abdul Kalam, a lesson my father taught me, prescribed by the University of Mysore, to the first year BCom BBA, second semester CBCS course 2020-21. This is the summary of the essay. You know very well who is Dr. APJ Abdul Kalam. His period is between 1931 to 2015. Dr. APJ Abdul Kalam is the 11th President of India. ಭಾರತದ 13ನೇ ಪ್ರೆಸಿಡೆಂಟ್ ಅವರು, ರಾಷ್ಟ್ರಾಧ್ಯಕ್ಷರಾಗಿದ್ದರು. ಎ ಲೆಸನ್ ಮೈ ಫಾದರ್ ಟಾಟ್ ಮೀ ಈಸ್ ಅನ್ ಎಕ್ಸೆಪ್ಟ್ ಅಂದರೆ ಆಯ್ಕೆ ಅಂತ. ಫ್ರಮ್ ಹಿಸ್ ಆಟೋಬಯೋಗ್ರಫಿ, ಅವರ ಆಟೋಬಯೋಗ್ರಫಿ ಇದೆಯಲ್ಲ, ವಿಂಗ್ಸ್ ಆಫ್ ಫೈರ್, ಆದ್ದರಿಂದ ಇದನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಹಿಯರ್ ಕಲಾಂ ಶೇರ್ಸ್ ಅನ್ ಇಂಪಾರ್ಟೆಂಟ್ ಲೆಸನ್ ಟಾಟ್ ಬೈ ಹಿಸ್ ಫಾದರ್ ಅಬೌಟ್ ರಿಸೀವಿಂಗ್ ದ ಗಿಫ್ಟ್ಸ್. ಉಡುಗೊರೆಗಳನ್ನು ತೆಗೆದುಕೊಳ್ಳೋದ್ರ ಬಗ್ಗೆ ಅವ್ರ ತಂದೆ ಅವರಿಗೆ ಕಲಿಸಿದಂಥ ಒಂದು ಪಾಠವನ್ನು ಇಲ್ಲಿ ನಮ್ಮೊಂದಿಗೆ ಹಂಚಿಕೊಳ್ತಾರೆ. ಅಕಾರ್ಡಿಂಗ್ ಟು ಹಿಸ್ ಫಾದರ್, ಗಿಫ್ಟ್ಸ್ ಆರ್ ಡೇಂಜರಸ್. ಅವ್ರ ತಂದೆಯ ಪ್ರಕಾರ ಉಡುಗೊರೆಗಳು ಯಾವತ್ತೂ ಡೇಂಜರಸ್, ಅಪಾಯಕರ. ವೈ? ಬಿಕಾಸ್ ದೇ ಆರ್ ಗಿವನ್ ವಿತ್ ಎ ಪರ್ಪಸ್. ಉಡುಗೊರೆಗಳನ್ನ ಸುಮ್ಮನೆ ಕೊಡಲ್ಲ, ದೇ ಆರ್ ಗಿವನ್ ವಿತ್ ಎ ಪರ್ಪಸ್, ಒಂದು ನಿರ್ದಿಷ್ಟ ಉದ್ದೇಶದೊಂದಿಗೆ ಕೊಟ್ಟಿರ್ತಾರೆ. ಆ್ಯಂಡ್ ಇಟ್ ಈಸ್ ಲೈಕ್ ದ ಪಾಯ್ಸನ್ ಆಫ್ ಸ್ನೇಕ್, ಹಾವಿನ ವಿಷದಂತೆ. ಆ್ಯಂಡ್ ಒನ್ ವಿಲ್ ಲೂಸ್ ಪರ್ಸನಾಲಿಟಿ. ಗಿಫ್ಟ್ ತೊಗೊಂಡ್ರೆ ಏನಾಗುತ್ತೆ? ವಿ ವಿಲ್ ಲೂಸ್ ಅವರ್ ಪರ್ಸನಾಲಿಟಿ, ನಮ್ಮ ವ್ಯಕ್ತಿತ್ವವನ್ನು ಕಳ್ಕೊಳ್ತೀವಿ ಬೈ ಅಕ್ಸೆಪ್ಟಿಂಗ್ ಗಿಫ್ಟ್ಸ್. Kalam took this lesson as a guiding principle and followed it throughout his life. ಜೀವನ ಪೂರ್ತಿ ಇದನ್ನು ಅವರು ಅನುಸರಿಸ್ತಾರೆ, ಒಂದು ಮಾರ್ಗದರ್ಶಕವಾದ ಆದರ್ಶವನ್ನಾಗಿ ಅವರು ಅನುಸರಿಸ್ತಾರೆ. ಜೈನಬ್ ಆವುಲ್ ಫಕೀರ್ ಜೈನುಲಾಬ್ದೀನ್ was the father of Dr. APJ Abdul Kalam. When Kalam was a young boy, his father had taught him a lesson. India had just got the independence. ಅದೇ ತಾನೇ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿತ್ತು. ಆ್ಯಂಡ್ ಅಟ್ ದಟ್ ಟೈಮ್ ಪಂಚಾಯತ್ ಬೋರ್ಡ್ ಎಲೆಕ್ಷನ್ಸ್ ಟುಕ್ ಪ್ಲೇಸ್ ಎಟ್ ರಾಮೇಶ್ವರಂ ನೋಡಿದ್ರಲ್ಲ ದ್ವೀಪ, ನೋಡಿಲ್ಲ ಅಂದರೆ ಹೋಗಿ ನೋಡಿ, ತುಂಬ ಸುಂದರವಾಗಿದೆ. ಪಂಚಾಯತ್ ಬೋರ್ಡ್ ಎಲೆಕ್ಷನ್ಸ್ ನಡೆದಿತ್ತು. ಹಿಸ್ ಫಾದರ್ ವಾಸ್ ಎಲೆಕ್ಟೆಡ್ ದ ಪಂಚಾಯತ್ ಬೋರ್ಡ್ ಮೆಂಬರ್. ಅವ್ರ ತಂದೆನ ಪಂಚಾಯತ್ ಬೋರ್ಡ್ ಮೆಂಬರ್ ಆಗಿ ಕೂಡ ಆಯ್ಕೆ ಮಾಡ್ತಾರೆ. ಆ್ಯಂಡ್ ಆನ್ ದ ಸೇಮ್ ಡೇ ಹಿ ವಾಸ್ ಆಲ್ಸೋ ಎಲೆಕ್ಟೆಡ್ ದ ಪ್ರೆಸಿಡೆಂಟ್ ಆಫ್ ರಾಮೇಶ್ವರಂ ಪಂಚಾಯತ್ ಬೋರ್ಡ್. ಮೆಂಬರ್ ಅಷ್ಟೇ ಇಲ್ಲ, ಪ್ರೆಸಿಡೆಂಟ್ ಆಫ್ ರಾಮೇಶ್ವರಂ ಪಂಚಾಯತ್ ಬೋರ್ಡ್ ಕೂಡ ಆಯ್ಕೆ ಮಾಡ್ತಾರೆ. ರಾಮೇಶ್ವರಂ ವಾಸ್ ಎ ಬ್ಯೂಟಿಫುಲ್ ಐಲ್ಯಾಂಡ್ ವಿತ್ ದ ಪಾಪ್ಯುಲೇಷನ್ ಆಫ್ 30,000 ಪೀಪಲ್. ಅವತ್ತು ಸುಂದರವಾದ 30,000 ಜನ ಸಂಖ್ಯೆ ಇದ್ದಂಥ ಒಂದು ದ್ವೀಪ ಅದು. His father was elected as the president of Panchayat board not because of his religion. ಅವ್ರ ತಂದೆನ ವೈ ಹಿ ವಾಸ್ ಎಲೆಕ್ಟೆಡ್ as the president? ನಾಟ್ ಬಿಕಾಸ್ ಆಫ್ ಹಿಸ್ ರಿಲಿಜಿಯನ್. ಅವ್ರ ಧರ್ಮ ನೋಡಿ ಅಲ್ಲ, ಕಾಸ್ಟ್ ಜಾತಿ ನೋಡಿ ಅಲ್ಲ, ಅವ್ರ ಲ್ಯಾಂಗ್ವೇಜ್ ಭಾಷೆ ನೋಡಿ ಅಲ್ಲ, ಅವ್ರ ಎಕನಾಮಿಕ್ ಸ್ಟೇಟಸ್ ಆರ್ಥಿಕ ಪರಿಸ್ಥಿತಿ ನೋಡಿ ಅಲ್ಲ, ಬಟ್ ಬಿಕಾಸ್ ಆಫ್ ನೋಬಿಲಿಟಿ ಆಫ್ ಹಿಸ್ ಮೈಂಡ್, ಅವರ ಒಳ್ಳೆಯ ಮನಸ್ಸನ್ನು ನೋಡಿ ಅವರನ್ನು ಆಯ್ಕೆ ಮಾಡಲಾಗಿತ್ತು. ಆ್ಯಂಡ್ ಫಾರ್ ಬೀಯಿಂಗ್ ಎ ಗುಡ್ ಹ್ಯೂಮನ್ ಬೀಯಿಂಗ್, ಅವರು ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿದ್ದಾರೋ ಆದ್ದರಿಂದ ಅವರನ್ನು ಆಯ್ಕೆ ಮಾಡಲಾಗಿತ್ತು. ಅಟ್ ದಟ್ ಟೈಮ್ ಅಬ್ದುಲ್ ಕಲಾಂ ವಾಸ್ ಸ್ಟಡಿಯಿಂಗ್ ಇನ್ ಸ್ಕೂಲ್. ಅವ್ರ ಶಾಲೆಯಲ್ಲಿ ಓದ್ತಾರೆ ಅಬ್ದುಲ್ ಕಲಾಂ. ಆಸ್ ದೇ ಡಿಡ್ ನಾಟ್ ಹ್ಯಾವ್ ಎಲೆಕ್ಟ್ರಿಸಿಟಿ ಇರಲಿಲ್ಲ ಅವ್ರಿಗೆ, ಆಗ ವಿದ್ಯುತ್ ಶಕ್ತಿ ಇರಲಿಲ್ಲ ಮನೆಯಲ್ಲಿ. ದೇ ಯೂಸ್ ಟು ಸ್ಟಡಿ ಅಂಡರ್ ದ ಕೆರೋಸಿನ್ ಲ್ಯಾಂಪ್. ರೇಷನಲ್ಲಿ ಕೊಡ್ತಾರಲ್ಲ ಆ ಕೆರೋಸಿನ್, ಸೀಮೆಎಣ್ಣೆ ಆವಾಗ ಈಗಿಲ್ಲ ಸೀಮೆಎಣ್ಣೆ ರೇಷನ್ ಇದರಲ್ಲಿ, ಆಗ ಇತ್ತು ಕೆರೋಸಿನ್ ಲ್ಯಾಂಪ್ಸ್. ಸೀಮೆಣ್ಣೆಯ ದೀಪದಲ್ಲಿ ಓದ್ತಾಯಿದ್ರು. ಕಲಾಂ ವಾಸ್ ರೀಡಿಂಗ್ ದ ಲೆಸನ್ ಲೌಡ್ಲಿ. ಅವ್ರಿಗಿದು ಅಭ್ಯಾಸ, ಲೌಡ್ಲಿ ಜೋರಾಗಿ ಓದೋದು. ಆ್ಯಂಡ್ ಹಿ ಹರ್ಡ್ ಎ ನಾಕ್ ಅಟ್ ದ ಡೋರ್. ಅಟ್ ದ ಟೈಮ್ ಹಿ ಹರ್ಡ್ ಎ ನಾಕ್ ಅಟ್ ದ ಡೋರ್. ಬಾಗಿಲು ಬಡ್ದಾಗಾಯಿತು. ಸಂಬಡಿ ಓಪನ್ ದ ಡೋರ್ ಆ್ಯಂಡ್ ಎಂಟರ್ಡ್ ಇನ್. ಯಾರು ಬಂದು ಒಳಗಡೆ ಬಂದರು. ಆ್ಯಂಡ್ ಆಸ್ಕ್ಡ್ ಹಿಸ್ ಫಾದರ್, ತಂದೆನ ಕೇಳಿದ್ರು. ಹಿ ಟೋಲ್ಡ್ ದಟ್ ಹಿ ವೆಂಟ್ ಫಾರ್ ಈವ್ನಿಂಗ್ ನಮಾಜ್ ಹೋಗಿದ್ದಾರೆ ಅಂತ ಅಂದರು. ದೆನ್ ಹಿ ಸೆಡ್ ದಟ್ ಹಿ ಹ್ಯಾಡ್ ಬ್ರಾಟ್ ಸಮಥಿಂಗ್ ಫಾರ್ ಹಿಮ್. ನಿಮ್ಮ ತಂದೆಗೋಸ್ಕರ ಏನು ತಂದಿದ್ದೀನಿ ಅಂತ ಹೇಳ್ತಾನೆ. ಆ್ಯಂಡ್ ಇಫ್ ಹಿ ಕುಡ್ ಕೀಪ್ ಇಟ್ ದೇರ್, ನಾನಲ್ಲಿ ಇಡ್ಬೋದಾ ಅಂತ ಕೇಳ್ತಾನೆ. ಕಲಾಂ ಶೌಟೆಡ್ ಫಾರ್ ಹಿಸ್ ಮದರ್ ಟು ಗೆಟ್ ದರ್ ಪರ್ಮಿಷನ್.
ಅಮ್ಮನಿಗೆ ಕೂಗ್ತಾರೆ ಅವ್ರ ಅನುಮತಿ ತಗೊಳ್ಳೋಕ್ಕೆ. ಬಟ್ ಶಿ ವಾಸ್ ಆಲ್ಸೋ ಆನ್ ದ ನಮಾಜ್ ಆ್ಯಂಡ್ ದೇರ್ ವಾಸ್ ನೋ ರೆಸ್ಪಾನ್ಸ್. ಅವರು ನಮಾಜ್ ಮಾಡ್ತಾಯಿದ್ರು, ಅಲ್ಲಿ ಯಾವುದೇ ರೆಸ್ಪಾನ್ಸ್ ಬರಲಿಲ್ಲ, ಪ್ರತಿಕ್ರಿಯೆ ಬರಲಿಲ್ಲ. ಕಲಾಂ ಟೋಲ್ಡ್ ದ ಪರ್ಸನ್ ಟು ಲೀವ್ ದ ಐಟಮ್ ಆನ್ ದ ಕಾಟ್ ಆ್ಯಂಡ್ ಕಂಟಿನ್ಯೂಡ್ ಈ ಸ್ಟಡೀಸ್. ಕಾಟ್ ಮೇಲೆ ಇಡಿ ಅಂತ ಹೇಳ್ಬಿಟ್ಟು ಅವರು ಅದನ್ನು ಮುಂದುವರಿಸಿದ್ರು. ಆಫ್ಟರ್ ದಟ್ ಈಸ್ ಫಾದರ್ ಕೇಮ್ ಆ್ಯಂಡ್ ಸಾ ತಾಂಬುಲಮ್ ಆನ್ ದ ಕಾಟ್. ಅವ್ರ ತಂದೆ ಬರ್ತಾರೆ, ಬಂದ್ಬಿಟ್ಟು ನೋಡ್ತಾರೆ, ದೇರ್ ವಾಸ್ ತಾಂಬುಲಮ್ ಆನ್ ದ ಕಾಟ್. ಹಿ ಆಸ್ಕ್ಡ್ ಕಲಾಂ ವಾಟ್ ಇಟ್ ವಾಸ್, ಏನಿದು ಅಂತ ಕೇಳ್ತಾರೆ. ಈ ಟೋಲ್ಡ್ ದಟ್ ಸಂಬಡಿ ಹ್ಯಾಡ್ ಕೆಪ್ಟ್ ಇಟ್ ಫಾರ್ ಹಿಮ್. ಯಾರು ಬಂದು ಅದನ್ನ ಇಟ್ಬಿಟ್ಟೋದ್ರು ಅಂತ ಹೇಳ್ತಾರೆ ಕಲಾಂ ಅವರು. ಹಿ ಓಪನ್ ದ ಕವರ್ ಆಫ್ ದ ತಾಂಬುಲಮ್ ಆ್ಯಂಡ್ ಫೌಂಡ್ ದೇರ್ ಎ ಕಾಸ್ಟ್ಲಿ ಧೋತಿ. ತಾಂಬುಲಮ್ ತೆಗೆದು ನೋಡ್ತಾರೆ, ಏನಿದೆ, ಕಾಸ್ಟ್ಲಿ ಧೋತಿ, ಅಂಗವಸ್ತ್ರಂ, ಸಮ್ ಸ್ವೀಟ್ಸ್, ಸಮ್ ಫ್ರೂಟ್ಸ್ ಆ್ಯಂಡ್ ಎ ಸ್ಲಿಪ್, ಒಂದು ಚೀಟಿ ವಿತ್ ದ ನೇಮ್ ಆಫ್ ದ ಪರ್ಸನ್, ಯಾರು ಕಳಿಸಿದ್ದಾರೆ ಅವ್ರ ಹೆಸರಿದೆ. ಹಿಸ್ ಫಾದರ್ ವಾಸ್ ಅಪ್ಸೆಟ್ ಎಟ್ ದ ಸೈಟ್ ಆಫ್ ದ ತಾಂಬುಲಮ್. ನೋಡಿ, ಗಿಫ್ಟ್ ಬಂದರೆ ಖುಷಿ ಪಡ್ಬೇಕಲ್ವಾ, ಬಟ್ ಹಿಸ್ ಫಾದರ್ ವಾಸ್ ಅಪ್ಸೆಟ್ ಆಗಿಬಿಟ್ರಂತೆ. ಆ್ಯಂಡ್ ಗಿಫ್ಟ್ಸ್ ಲೆಫ್ಟ್ ಬೈ ನಮ್ಮ ಯಾರೇ ಬಂದು ಹುಡುಗರೇ ಇಟ್ಟಾಗಿದ್ದು ನೋಡಿ, ಅಪ್ಸೆಟ್ ಆಗಿಬಿಟ್ರು. ಕಲಾಂ ವಾಸ್ ದ ಯಂಗೆಸ್ಟ್ ಚೈಲ್ಡ್ ಆಫ್ ಹಿಸ್ ಫಾದರ್. ಅವ್ರ ತಂದೆ ಕೊನೆಯ ಮಗ ಇವರು. ಆ್ಯಂಡ್ ರಿಯಲಿ ಲವ್ಡ್ ಹಿಮ್ ಎ ಲಾಟ್. ಕೊನೆ ಮಕ್ಕಳ ಮೇಲೆ ಎಷ್ಟು ಪ್ರೀತಿ ಅಂತಾರೆ, ಅವ್ರ ತಂದೆಗೆ ತುಂಬ ಪ್ರೀತಿ ಇವ್ರನ್ನ ಕಂಡ್ರೆ. ಬಟ್ ಫಾರ್ ದ ಫಸ್ಟ್ ಟೈಮ್ ಹಿ ಬಿಕೇಮ್ ಆ್ಯಂಗ್ರಿ. ಫಸ್ಟ್ ಟೈಮ್ ತಾಂಬುಲಮ್ ನೋಡ್ತಿದ್ದಂಗೆ ಅವ್ರ ಜೀವನದಲ್ಲಿ ಅವ್ರು ಕೋಪ ಮಾಡ್ಕೊಂಡಿರಲಿಲ್ಲ ಹುಡುಗನ ಮೇಲೆ. ಹಿ ಬಿಕೇಮ್ ಆ್ಯಂಗ್ರಿ ಆ್ಯಂಡ್ ಗೇವ್ ಮಿ ಎ ತಾರೋ ಬೀಟಿಂಗ್. ಸಾರಿಯಾಗಿ ಚಚ್ತಾರೆ. ಕಲಾಂ ಗಾಟ್ ಫ್ರೈಟೆಂಡ್. ಫಸ್ಟ್ ಟೈಮ್ ಅವರಪ್ಪ ಹೊಡೆದಿರೋದು. ಹಿ ವಾಸ್ ಫ್ರೈಟೆಂಡ್, ಎದುರು ಬಿಟ್ರು. ಆ್ಯಂಡ್ ಸ್ಟಾರ್ಟೆಡ್ ವೀಪಿಂಗ್. ಅಳಕ್ಕೆ ಶುರು ಮಾಡಿದ್ರು. ಹಿಸ್ ಮದರ್ ಎಂಬ್ರೇಸ್ಡ್ ಹಿಮ್ ಆ್ಯಂಡ್ ಕನ್ಸೋಲ್ಡ್ ಹಿಮ್. ಅವರಮ್ಮ ಅಪ್ಕೊಂಡು ಅವನಿಗೆ ಸಮಾಧಾನ ಮಾಡ್ತಾರೆ. ದೆನ್ ಈಸ್ ಫಾದರ್ ಕೇಮ್ ಟು ಹಿಮ್ ಆ್ಯಂಡ್ ಲವಿಂಗ್ಲಿ ಟಚ್ ದಿಸ್ ಶೋಲ್ಡರ್. ಪ್ರೀತಿಯಿಂದ ಬಂದು ಭುಜವನ್ನು ಮುಟ್ಟುತ್ತಾ ಹೇಳ್ತಾರೆ, ವಿತ್ ಅಫೆಕ್ಷನ್ ಆ್ಯಂಡ್ ಅಡ್ವೈಸ್ಡ್ ಹಿಮ್ ನಾಟ್ ಟು ರಿಸೀವ್ ಎನಿ ಗಿಫ್ಟ್ ವಿತೌಟ್ ಹಿಸ್ ಪರ್ಮಿಷನ್. ನನ್ನ ಅನುಮತಿ ಇಲ್ಲದೆ ಇನ್ನು ಮುಂದೆ ಯಾವುದೇ ಗಿಫ್ಟು ತಗೋಬಾರ್ದು. ಈ ಕೋಟೆಡ್ ಅನ್ ಇಸ್ಲಾಮಿಕ್ ಹ್ಯಾಡಿತ್ ಕುರಾನಿಂದ ಒಂದನ್ನು ಕೋಟ್ ಮಾಡಿ ಹೇಳ್ತಾರೆ. ವಿಚ್ ಸ್ಟೇಟ್ಸ್, ವೆನ್ ದ ಆಲ್ಮೈಟಿ ಅಪಾಯಿಂಟ್ಸ್ ಎ ಪರ್ಸನ್ ಟು ಎ ಪೊಸಿಷನ್, ಹಿ ಟೇಕ್ಸ್ ಕೇರ್ ಆಫ್ ಹಿಸ್ ಪ್ರಾವಿಷನ್. ನಾವೇನಾದ್ರು ಈ ಜೀವನದಲ್ಲಿ ನಾವು ಪಡ್ಕೊಂಡಿದ್ರೆ, ದಟ್ ಈಸ್ ದ ಗ್ರೇಸ್ ಆಫ್ ಆಲ್ಮೈಟಿ. ಮಹಾ ಭಗವಂತ ಅಂತೀವಲ್ಲ ಕನ್ನಡದಲ್ಲಿ, ಆ ಥರ ಸರ್ವಶಕ್ತನಾದ ಭಗವಂತ ಅಂತ. ದಟ್ ಆಲ್ಮೈಟಿ ವೆನ್ ಹಿ ಅಪಾಯಿಂಟ್ಸ್ ಎ ಪರ್ಸನ್ ಟು ಎ ಪೊಸಿಷನ್, ಒಂದು ಸ್ಥಾನಕ್ಕೆ ಅವನ ಗ್ರೇಸಿಂದ ನಾವು ಬರೋಕ್ಕಾಗಲ್ಲ. ಆ ಸ್ಥಾನಕ್ಕೆ ಬಂದಿದ್ದೀವಿ ಅಂತಂದರೆ ಇಟ್ ಟೇಕ್ಸ್ ಕೇರ್ ಆಫ್ ಹಿಸ್ ಪ್ರಾವಿಷನ್. ಅದಕ್ಕೆ ತಕ್ಕಾಗೆ ಏನು ಪ್ರಾವಿಷನ್ ಕೊಡಬೇಕು ಅದನ್ನು ಅವನೇ ಕೊಡ್ತಾನೆ. ಇಫ್ ಎ ಪರ್ಸನ್ ಟೇಕ್ಸ್ ಎನಿಥಿಂಗ್ ಬಿಯಾಂಡ್ ದಟ್, ಇಟ್ ಈಸ್ ಅನ್ ಇಲ್ಲೀಗಲ್ ಗೇನ್. ನಾವೇನಾದ್ರು ಆ ದೇವರು ನಮಗೆ ಮಾಡಿರುವ ಆ ಪ್ರಾವಿಷನ್ಗಿಂತ, ಆ ವರಮಾನಕ್ಕಿಂತ ಹೆಚ್ಚಿನದನ್ನು ತಗೊಂಡ್ರೆ, ಬಿಯಾಂಡ್ ದಟ್, ಅದನ್ನು ಮೀರಿ ತಗೊಂಡ್ರೆ, ಇಟ್ ಈಸ್ ಅನ್ ಇಲ್ಲೀಗಲ್ ಗೇನ್. ಅದು ಒಂದು ಇಲ್ಲೀಗಲ್, ಅನೈತಿಕವಾದಂಥ, ಕಾನೂನುಬಾಹಿರವಾದಂಥ, ನಿಯಮಬಾಹಿರವಾದಂಥ ಸಂಪಾದನೆ ಆಗುತ್ತೆ ಅಂತ ಇಸ್ಲಾಂನ ಹ್ಯಾಡಿತನ್ನು ಕೋಟ್ ಮಾಡಿ ಅವರಿಗೆ ಬುದ್ಧಿ ಹೇಳ್ತಾರೆ. ಹಿ ಅಡ್ವೈಸ್ಡ್ ಹಿಮ್ ನಾಟ್ ಟು ಟೇಕ್ ಗಿಫ್ಟ್ಸ್ ಬಿಕಾಸ್ ಗಿಫ್ಟ್ಸ್ ಆರ್ ಆಲ್ವೇಸ್ ಅಕಂಪನಿಡ್ ಬೈ ಸಮ್ ಪರ್ಪಸ್. ಉಡುಗೊರೆಗಳು ತೊಗೊಳ್ಬಾರ್ದು. ಯಾಕೆ, ಉಡುಗೊರೆಗಳು ಯಾವಾಗಲೂ ಸಹ ಒಂದು ಉದ್ದೇಶದೊಂದಿಗೆ ಕೊಟ್ಟಿರ್ತಾರೆ. ಆ್ಯಂಡ್ ದೇ ಆರ್ ಡೇಂಜರಸ್ ದಟ್ ವೇ. ಆ ರೀತಿಯಲ್ಲಿ ಅಪಾಯಕಾರಿ. ಇಟ್ ಈಸ್ ಲೈಕ್ ಟಚಿಂಗ್ ದ ಸ್ನೇಕ್ ಆ್ಯಂಡ್ ಗೆಟ್ಟಿಂಗ್ ದ ಪಾಯ್ಸನ್ ಇನ್ ಟರ್ನ್. ನೀವು ಹಾವನ್ನು ಮುಟ್ಟಿದ್ರೆ ಏನು ಸಿಗುತ್ತೆ ನಿಮ್ಗೆ ವಾಪಸ್ಸು? ವಿಷ ಸಿಗುತ್ತೆ. ಲೈಕ್ ದಟ್, ಇಫ್ ಯು ಟೇಕ್ ಗಿಫ್ಟ್, ವಾಟ್ ವಿಲ್ ಯು ಗೆಟ್? ಯು ವಿಲ್ ಗೆಟ್ ಸಮ್ ಪ್ರಾಬ್ಲಮ್, ದಟ್ಸ್ ಆಲ್. ಕಲಾಂ ಡಿಡ್ ನಾಟ್ ಫರ್ಗೆಟ್ ದಿಸ್ ಲೆಸನ್ ಈವನ್ ವೆನ್ ಹಿ ವಾಸ್ ಅಟ್ 70. ಚಿಕ್ಕ ಹುಡುಗ ಆಗಿದ್ದ ಘಟನೆ ಇದು. ಈವನ್ ಅಟ್ ದ ಏಜ್ ಆಫ್ 70, ಕಲಾಂ ಡಿಡ್ ನಾಟ್ ಫರ್ಗೆಟ್ ದಿಸ್ ಇನ್ಸಿಡೆಂಟ್. ಇಟ್ ವಾಸ್ ಡೀಪ್ಲಿ embedded in his mind that even at 70, when a person appeared before him with a gift of whatever shape or color, his body and mind would shudder. ಅವ್ರ ಮನಸ್ಸಲ್ಲಿ ಅದು ಎಷ್ಟು ಎಂಬೆಡೆಡ್. ಬಾಲ್ಯದಲ್ಲಿ ಆಗುವಂಥ ಕಹಿ ಘಟನೆಗಳಾಗಲಿ ಸಿಹಿ ಘಟನೆಗಳು ಶಾಶ್ವತವಾಗಿ ನಮ್ಮೊಂದಿಗೆ ಉಳ್ಕೊಳ್ತವೆ. ಎಲ್ಲರ ಜೀವನದಲ್ಲೂ ಕಹಿ ಘಟನೆ ಸಿಹಿ ಘಟನೆ ಇರ್ತದೆ. ಸೈಕಾಲಜಿದಲ್ಲಿ ಅದು ಬೇರೆ ವರ್ಷನ್ ಇದೆ. ನಾವು ಯಾವಾಗ್ಲೂ ಸಿಹಿ ಘಟನೆಗಳನ್ನ ಜ್ಞಾಪಿಸ್ಕೊಳ್ತೀವಿ. ಬಾಲ್ಯವು ಎಷ್ಟು ಸುಂದರ ಅಂತೀವಿ, ಬಾಲ್ಯದಲ್ಲಿ ನಡೆದಿರ್ತಕ್ಕಂಥ ಕಹಿ ಘಟನೆಗಳು ನಮ್ಗೆ ನೆನಪಿರೋದಿಲ್ಲ. ಆಗಿರಲ್ಲ ಅಂತಲ್ಲ, ಆದರೆ ಯಾವಾಗಲೂ ಅವ್ರ ಮೈಂಡ್ ಪ್ರಿಫರ್ಸ್ ಟು ರಿಮೆಂಬರ್ ಓನ್ಲಿ ಸಿಹಿ ಘಟನೆ, ಸ್ವೀಟ್ ಮೆಮೊರೀಸ್. ಸೊ ಡೀಪ್ಲಿ ಎಂಬೆಡೆಡ್ ಇನ್ ಹಿಸ್ ಮೈಂಡ್. ನಿಮ್ಮ ಕಾಲೇಜ್ ಡೇಸ್ ತೊಗೊಳ್ಳಿ. ಕಾಲೇಜ್ ಡೇಸಲ್ಲಿ ನಿಮಗೇನು, ಹೈಸ್ಕೂಲ್ ಡೇಸ್ ತೊಗೊಳ್ಳಿ. ನೀವು ಕಾಲೇಜಲ್ಲಿ ಇದ್ದೀರಾ ಈಗ. ಹೈಸ್ಕೂಲ್ ಡೇಸಲ್ಲಿ ನಿಮಗೆ ಬ್ಯಾಡ್ ಮೆಮೊರೀಸ್ ಇಲ್ವಾ? ಬ್ಯಾಡ್ ಮೆಮೊರೀಸ್ ಇದೆ. ಬಟ್ ನೀವು ಯಾವ ನೆನೆಸ್ಕೊತೀರಿ? ಸ್ವೀಟ್ ಮೆಮೊರೀಸ್ ನೆನೆಸ್ಕೊತೀರಿ. ದಟ್ ಈಸ್ ಅ ಟೆಂಡೆನ್ಸಿ ಆಫ್ ಮೈಂಡ್, ನ್ಯಾಚುರಲ್ ಟೆಂಡೆನ್ಸಿ ಆಫ್ ಮೈಂಡ್. ಆ್ಯಂಡ್ ಅದನ್ನು ಬಿಟ್ಟು ನಾವು ಯಾವಾಗ ದುಃಖವನ್ನೇ ನೆನೆಸ್ಕೊತಾ ಇದ್ದೀವಿ ಅಂತಂದರೆ ಇಟ್ಸ್ ಅನ್ಯಾಚುರಲ್, ಸಮಥಿಂಗ್ ಈಸ್ ರಾಂಗ್ ಅಂತ. ಎಂಬೆಡೆಡ್ ಇನ್ ಹಿಸ್ ಮೈಂಡ್ ದಟ್ ಈವನ್ ಅಟ್ 70, and a person appeared before him with a gift of whatever shape or color. 70ನೇ ವಯಸ್ಸಲ್ಲಿ ಕೂಡ ಯಾರೋ ವ್ಯಕ್ತಿ
ಅವ್ರ ಮುಂದೆ ಗಿಫ್ಟ್ ಕವರ್ ವಾಟ್ ಎವರ್ ಶೇಪ್ ಆರ್ ಕಲರ್ ತೊಗೊಂಡು ಬಂತು ಅಂದರೆ ಇಸ್ ಮೈಂಡ್ ಆ್ಯಂಡ್ ಬಾಡಿ ವುಡ್ ಶೆಡರ್. ಮೈಂಡ್ ಅಷ್ಟೇ ಇಲ್ಲ, ಬಾಡಿ ಆಲ್ಸೋ ವುಡ್ ಶೆಡರ್, ನಡುಗ್ಬಿಡುತ್ತಂತೆ. ಕಲಾಂ ರಿಮೆಂಬರ್ ದಟ್ ಲೆಸನ್ ಈವನ್ ವೆನ್ ಹಿ ವಾಸ್ ಇನ್ ದ 80th ಆರ್ಬಿಟ್ ಅರೌಂಡ್ ದ ಸನ್. 80th ಆರ್ಬಿಟ್ ಅರೌಂಡ್ ದ ಸನ್ ಅಲ್ಲಿ ಹರಡುವಾಗಲೂ ಕೂಡ ಹಿ ರಿಮೆಂಬರ್ಡ್ ದಟ್ ಲೆಸನ್. ದ ಲೆಸನ್ ಹ್ಯಾಡ್ ಎ ಸ್ಪೆಷಲ್ ಸಿಗ್ನಿಫಿಕೆನ್ಸ್ ಇನ್ ಹಿಸ್ ಲೈಫ್. ಅದು ಒಂದು ವಿಶೇಷವಾದ ಸಿಗ್ನಿಫಿಕೆನ್ಸ್ನ ಅರ್ಥವನ್ನು ಹೊಂದಿತ್ತು. ಇನ್ ಹಿಸ್ ಒಪಿನಿಯನ್ ಯೂನಿಕ್ ಲೆಸನ್ಸ್ ಆರ್ ಒನ್ ಲರ್ನ್ಸ್ ಇನ್ ದ ಅರ್ಲಿ ಡೇಸ್ ಆಫ್ ಆ್ಯಕ್ಟ್ಸ್ ಆಫ್ ಅಸ್ ಗವರ್ನಿಂಗ್ ಅರ್ಲಿ ಡೇಸ್ ಆಫ್ ಲೈಫ್. ನೋಡಿ, ನಮ್ಮ ಚಿಕ್ಕಂದಿನಲ್ಲೇ ನಾವು ಕಲಿಯುವಂಥ, ಅದಕ್ಕೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ. ಏನಾದರೂ ಕಲಿಸ್ಬೇಕಾ ನಿಮಗೆ ಚಿಕ್ಕ ವಯಸ್ಸಲ್ಲೇ ಕಲಿಸ್ಬೇಕು, ಯಾರಿಗೇ ಆಗಲಿ. ಇನ್ ಹಿಸ್ ಒಪಿನಿಯನ್, ಅವರ ಅಭಿಪ್ರಾಯದಲ್ಲಿ ಯೂನಿಕ್ ಲೆಸನ್ಸ್ ಒನ್ ಲರ್ನ್ಸ್ ಇನ್ ದ ಅರ್ಲಿ ಡೇಸ್ ಆಫ್ ಲೈಫ್ acts as the governing forces that steer the value system in all thoughts and actions in our further life, future life. ಭವಿಷ್ಯದ ಬದುಕಿನಲ್ಲಿ ನಾವು ಚಿಕ್ಕಂದಿನಲ್ಲಿ ಕಲಿಯುವಂಥ ಅನನ್ಯವಾದಂಥ ಪಾಠಗಳು ಮುಂದಿನ ಜೀವನದ ನಮ್ಮ ಮೌಲ್ಯವನ್ನು, ನಮ್ಮ ವಿಚಾರಗಳನ್ನು, ನಮ್ಮ ನಡವಳಿಕೆಯನ್ನು ರೂಪಿಸುತ್ತವೆ. ಹಿಸ್ ಮೆಸೇಜ್ ಈಸ್ ಡು ನಾಟ್ ಬಿ ಕ್ಯಾರಿಡ್ ಅವೇ ಬೈ ಎನಿ ಗಿಫ್ಟ್ ಎಸ್ಪೆಷಲಿ ವಿಚ್ ಕಮ್ಸ್ ವಿತ್ ಎ ಪರ್ಪಸ್. ಐ ಕೋಟ್ ಅಂಡ್ ಅನ್ಕೋಟ್. ಯಾವ ಗಿಫ್ಟಿಗೂ ನೀವು ಒಳಗಾಗಬೇಡಿ, ಉಡುಗೊರೆಗಳನ್ನ ತೆಗೆದುಕೊಳ್ಬೇಡಿ. ಎಸ್ಪೆಷಲಿ ವಿಚ್ ಕಮ್ಸ್ ವಿತ್ ಎ ಪರ್ಪಸ್. ಅದು ಒಂದು ಉದ್ದೇಶಪೂರ್ವಕ, ಒಂದು ಉದ್ದೇಶವನ್ನು ಇಟ್ಟುಕೊಂಡು ಬರುವಂಥ ಯಾವುದೇ ಗಿಫ್ಟನ್ನು ನೀವು ಸ್ವೀಕರಿಸಬೇಡಿ ಅನ್ನೋದೇ ಈ ಪಾಠದಲ್ಲಿ ಕೊಡ್ತಕ್ಕಂಥ ಮೆಸೇಜ್. I think you have understood the explanation of this essay. If you have any question or doubt, please post in the group. Take it. Bye.